ಪುರಾಣವಲ್ಲ ಪ್ರಶ್ನೆ. ಸಮುದ್ರದ ಅಡಿಯಲ್ಲಿ ಒಂದು ನಗರ ಮಲಗಿದೆ. ಈ ಕಥೆ ಸಾವಿರಾರು ವರ್ಷಗಳ ಹಿಂದಿನದು, ಆದ್ರೆ ಪ್ರಶ್ನೆ ಇಂದಿನದು. ನೀವು ಕೇಳಿದ್ದೀರಾ ಸಮುದ್ರದಲ್ಲಿ ಲೀನವಾದ ನಗರದ ಬಗ್ಗೆ? ಪುರಾಣವೆಂದು ನಾವು ಬಿಟ್ಟ ಕಥೆ ಇತಿಹಾಸವಾಗಿರ್ಬಹುದಲ್ವಾ? ಕೃಷ್ಣನ ನಗರ ಕೇವಲ ಕಥೆಯೇ? ಪುರಾಣಗಳು ಸುಳ್ಳಾಗಿರ್ಲಿಲ್ಲ ಅಂದ್ರೆ? ಕೆಲವು ಕಥೆಗಳು ಹೇಳಲು ಅಲ್ಲ, ಹುಡುಕಲು. ಹಾಗಾದ್ರೆ ದ್ವಾರಕ ಇಮೇಗ ಕೃಷ್ಣನ ನಗರ ಕೇವಲ ಕಥೆಯೇ? ಇದರ ಬಗ್ಗೆ ಇನ್ನಷ್ಟು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ಇದೇ ರೀತಿಯಾದ ಇತಿಹಾಸದ ರಹಸ್ಯಗಳಿಗಾಗಿ, ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರದ ಅಂಚಿನಲ್ಲಿ ನೆಲೆಸಿರುವ ಒಂದು ಪುರಾತನ ನಗರ. ಅದು ಕೇವಲ ಒಂದು ಸ್ಥಳವಲ್ಲ, ಅದು ಒಂದು ಪ್ರಶ್ನೆ. ಪುರಾಣವೇ ಇದು ಅಥವಾ ಇತಿಹಾಸವೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಇದೆ. ಶ್ರೀಕೃಷ್ಣನ ರಾಜಧಾನಿಯಾಗಿ ಪೌರಾಣಿಕ ಗ್ರಂಥಗಳಲ್ಲಿ ವರ್ಣಿಸಲಾದ ದ್ವಾರಕಾ ಇಂದು ವಿಜ್ಞಾನ, ಪುರಾತತ್ವ ಮತ್ತು ಸಮುದ್ರ ಸಂಶೋಧನೆಗಳ ಮೂಲಕ ವಾಸ್ತವತೆಯ ಹತ್ತಿರ ಬರುತ್ತಿರುವ ಒಂದು ಅದ್ಭುತ ಅಧ್ಯಾಯ. ಅದುವೇ ಶ್ರೀಕೃಷ್ಣನ ವಾಸಸ್ಥಳ ದ್ವಾರಕಾ. ಮಹಾಭಾರತ, ಭಾಗವತ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ನಿರ್ಮಿಸಿದ ಅದ್ಭುತ ನಗರವೇ ದ್ವಾರಕಾ. ಸುವರ್ಣ ಅರಮನೆಗಳು, ಸುಸಜ್ಜಿತ ರಸ್ತೆಗಳು ಮತ್ತು ಸಮೃದ್ಧ ನಾಗರಿಕ ಜೀವನ. ಆದರೆ ಕೃಷ್ಣನ ಮಹಾಪ್ರಸ್ಥಾನದ ನಂತರ ಈ ನಗರ ಸಮುದ್ರದಲ್ಲಿ ಲೀನವಾಯಿತು ಎಂಬ ಕಥೆ ಪ್ರಸಿದ್ಧ. ದೀರ್ಘಕಾಲ ಇದು ಕೇವಲ ಪೌರಾಣಿಕ ಕಥೆಯೆಂದು ಭಾವಿಸಲಾಗ್ತಿತ್ತು. ಆದರೆ 20ನೇ ಶತಮಾನದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಮತ್ತು ಸಮುದ್ರ ವಿಜ್ಞಾನಿಗಳ ಸಂಶೋಧನೆಗಳು ಈ ಕಥೆಗೆ ಹೊಸ ತಿರುವು ನೀಡಿದ್ವು. ಸಮುದ್ರದ ಆಳದಲ್ಲಿ ಪತ್ತೆಯಾದ ಗೋಡೆಗಳು, ಕಲ್ಲಿನ ರಚನೆಗಳು, ಇದು ನಿಜಕ್ಕೂ ದ್ವಾರಕವೇ ಹೌದು. ಬಂದರುಗಳ ಅವಶೇಷಗಳು ಮತ್ತು ಮಣ್ಣಿನ ಪಾತ್ರೆಗಳು, ಇವೆಲ್ಲವೂ ಇಲ್ಲಿ ಒಂದು ಪ್ರಾಚೀನ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಎಂಬುದನ್ನ ಸೂಚಿಸುತ್ತೆ. ಈ ಪತ್ತೆಗಳು ನಮಗೆ ಒಂದು ಪ್ರಶ್ನೆಯನ್ನ ಎತ್ತುತ್ತವೆ. ಪುರಾಣಗಳು ಕೇವಲ ಕಲ್ಪನೆಯೇ ಅಥವಾ ಇತಿಹಾಸವನ್ನ ಕಥಾರೂಪದಲ್ಲಿ ಉಳಿಸಿಕೊಂಡ ದಾಖಲೆಗಳೇ? ಇಂದಿನ ದ್ವಾರಕಾ ಒಂದೆಡೆ ಭಕ್ತರಿಗೆ ಪವಿತ್ರ ಕ್ಷೇತ್ರ, ಮತ್ತೊಂದೆಡೆ ಸಂಶೋಧಕರಿಗೆ ಜೀವಂತ ಇತಿಹಾಸದ ಪ್ರಯೋಗಾಲಯ. ದ್ವಾರಕಾ ನಮಗೆ ಒಂದೇ ಸಂದೇಶ ನೀಡುತ್ತದೆ. ಪೌರಾಣಿಕತೆ ಮತ್ತು ವಾಸ್ತವತೆ ಎಂದರೆ ಪರಸ್ಪರ ವಿರೋಧಿಗಳಲ್ಲ. ಕೆಲವೊಮ್ಮೆ ಪೌರಾಣಿಕ ಕಥೆಗಳಲ್ಲೇ ಇತಿಹಾಸದ ಬೀಜಗಳು ಅಡಗಿರುತ್ತವೆ. ಸಮುದ್ರದ ಅಡಿಯಲ್ಲಿ ಮಲಗಿರುವ ದ್ವಾರಕಾ ಇನ್ನು ಅನೇಕ ರಹಸ್ಯಗಳನ್ನ ತನ್ನೊಳಗೆ ಇಟ್ಟುಕೊಂಡಿದೆ. ಬಹುಶಃ ಮುಂದಿನ ಸಂಶೋಧನೆಗಳು ಪುರಾಣ ಮತ್ತು ವಾಸ್ತವತೆಯ ನಡುವಿನ ಗಡಿ ಇನ್ನಷ್ಟು ಅಳಿಸ ಹಾಕಬಹುದು. ದ್ವಾರಕಾ ಇಲ್ಲಿ ಕತೆ ಮುಗಿಯುವುದಿಲ್ಲ, ಇಲ್ಲಿ ಪ್ರಶ್ನೆಗಳು ಆರಂಭವಾಗುತ್ತವೆ.